ಆಗ್ಲೇ ನಂಬರು ಆಲ್ಫಾಬೆಟ್ ಕೊಟ್ಟಿದ್ರು, ಈಗ ನಂಬರ್ ಕೊಟ್ಬಿಟ್ಟಿದ್ದಾರೆ. ಒಂದು ಪ್ರಶ್ನೆಗೆ ಇನ್ನೊಂದು ಪ್ರಶ್ನೆ ಸಂಬಂಧನೇ ಇಲ್ಲ. ಲಾಜಿಕ್ ಏನಾದರೂ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ಅಷ್ಟೇ. ಏನೋ ಟ್ರಿಕ್ಸ್ ಯೂಸ್ ಮಾಡಿ ಪ್ರಶ್ನೆನ ರೆಡಿ ಮಾಡಿರ್ತಾರೆ. ಆಗ್ಲೇ ಇಲ್ಲಿ ನಂಬರ್ಸ್ ಇತ್ತು, ಅಂದ್ರೆ ನ್ಯೂಮೆರಿಕ್, ಇಲ್ಲಿ ಆಲ್ಫಾಬೆಟ್ಸ್ ಇತ್ತು. ಸೇಮ್ ಹಂಗೆ ಮಾಡ್ಕೊಂಡು ಹೋದ. ಈಗೇನ್ ಮಾಡೋದು ನಾವು ಈ ತರ ಬಂದ್ರೆ? ಐಡಿಯಾ ಬರ್ತಾ ಇದೆಯಾ? ನಾಗಲೇ ಮಾಡಿದ್ವಲ್ಲ, ಎರಡನೇ ಲೆಕ್ಕ ಹಂಗೆ ಮಾಡೋಣ, ನೋಡೋಣ ಬರುತ್ತಾ ಬರಲ್ಲ ಅಂತ ಗೊತ್ತಾಗುತ್ತೆ. 11 + 14, 13 + 23, 17 + 31, 19 + 45. ಎಷ್ಟಾಯ್ತು ಇದು? 25. ಇದು 36. ಎಷ್ಟು? 36. ಇದು 48. 3, 4, 7, 8. ಇದು 50. ಏನಿದೆ ಅದ್ರ ಕಷ್ಟ? 9ಕ್ಕೆ ಒಂದು ಸೇರಿಸಿದ್ರೆ ಎಷ್ಟಾಯ್ತು? 87 ಬಿಡು. 9ಕ್ಕೆ 5 ಸೇರಿಸಿದ್ರೆ ಎಷ್ಟು? 14 ತಾನೆ? 4, 1, 2, 4, 6. ಅಷ್ಟೇ. ಇಷ್ಟಕ್ಕೆ ಮುಗ್ದಿಲ್ಲ ಲೆಕ್ಕ. ಮತ್ತೆ ಏನೋ ಇದೆ ಪ್ರಾಬ್ಲಮ್. 25, 36, 48, 64. ಹಂಗಾದ್ರೆ ಇದ್ರಲ್ಲಿ ಯಾವ್ದು ಸರಿ ಅಂತ ಕಂಡುಹಿಡಿಯೋದು? 25 ಮೊದಲನೇದು, 36, 48, 64. ಈಗ ಬರೀ ಹಿಂಗೆ ಎರಡೆರಡು ನಂಬರ್ ಬಂದ್ಬಿಟ್ರೆ ಇದ್ರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೆಂಗ್ ಕಂಡುಹಿಡಿಯೋದು? ಉತ್ತರ ಬೇಕಲ್ಲ. ಈಗ 3ರಲ್ಲಿ 4ರಲ್ಲೊಂದು. ಇದ್ರಲ್ಲಿ ಇನ್ನೊಂದು ಟ್ರಿಕ್ಸ್ ಇಟ್ಟಿದ್ದಾನೆ. ಏನು? 5 ಸ್ಕ್ವೇರ್ ಅಂದ್ರೆ ಎಷ್ಟು? 5ಅನ್ನ 5ರಿಂದ ಗುಣಿಸು. ಕರೆಕ್ಟಾ? ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತದೆ? 36 ಆಯ್ತು. ಹಂಗೆ ಹೇಳು. ಇಲ್ಲ, ಈ ಸ್ಟೆಪ್ಪಿಗೆ ಬರ್ಬೇಕು. ನಾವು ಎಷ್ಟು ಸ್ಟೆಪ್ ಮುಗೀತು? ಸ್ಟೆಪ್ 3ರಲ್ಲಿ ಇದೀವಿ ನಾವೀಗ. ಇಲ್ಲಿ 6 ಸ್ಕ್ವೇರ್, 6ಅನ್ನ 6ರಿಂದ ಗುಣಿಸು, 36. ಹಾಗಾದ್ರೆ ಇಲ್ಲಿ ಎಷ್ಟು ಬರ್ತದೆ? 8 ಸ್ಕ್ವೇರ್ 4 ತಲೆ. ಇಲ್ಲೆಲ್ಲಿದೆ 6 ಸ್ಕ್ವೇರ್ 4 ಅನ್ನಕ್ಕೆ? ಇದ್ರಾಗಿಂದ ತೆಗೆದು ಇಷ್ಟಿದೆ. ಇದ್ರಲ್ಲಿ ಐತೆ 25. ನೀನು 5ರ ಮೇಲೆ ಮಾಡಕ್ಕೆ 8 ಎಷ್ಟಾಯ್ತು ಗೊತ್ತಾ? ಇದು 8⁴6. ಇದು 6⁴2 ಅಂದ್ರೆ 2ರ ಅನುಪಾತ ಅಂತಾರೆ. ಏನಂತಾರೆ ಅದಕ್ಕೆ? ಏನಂತಾರೆ? 2ರ ಅನುಪಾತನ, ಘಾತನ. ಮರ್ತೋಯ್ತು, ಎಷ್ಟು ವರ್ಷ ಆಯ್ತು ನಾನು ಓದಿ. 6ರ ಘಾತ 2. ಅರೆ ಡಬಲ್ ಬರ್ಬೇಕು. ನಿನ್ ಆನ್ಸರ್ ಹೆಂಗಿರ್ಬೇಕು ಅಂದ್ರೆ ಹಿಂಗಿರ್ಬೇಕು. 2 2 4, 4 4 16, 4 4 ಎಲ್ಲ ಇರೋದು. ಕರೆಕ್ಟ್ಲಾ? 4 4 16 ಹಿಂಗಿರ್ಬೇಕು. ಇದು ಬರ್ತಾ ಇಲ್ಲ. ಇಲ್ಲಿ ಬರೋರು ಬರುತ್ತಾ? 8 8 64. ತಲೆ ಕೆಲಸ ಕೊಡ್ರು. ತಲೆ ಬುದ್ಧಿ ಇದೆ, ಕೆಲಸ ಮಾಡ್ತಾ ಇಲ್ಲ ಅಷ್ಟೇ. 8 8 64, 6 6 36, 5 5 25. ಇದು ಸಂಖ್ಯೆಗೆ ಮ್ಯಾಚ್ ಇಲ್ಲ. ಹಿಂಗಾಗಿ ಇದು ಉತ್ತರ ತಪ್ಪು. ಅದಕ್ಕೆ ಇದು ಸರಿಯಾದ ಉತ್ತರ. ಇವು 3 ಕರೆಕ್ಟ್ ಆಗಿದಾವೆ. ಇದೆಯಲ್ಲ, ಏನಾದ್ರು ಒಂದು ಟ್ರಿಕ್ಸ್ ಇಟ್ಟಿರ್ತಾನೆ. ಸ್ವಲ್ಪ ಇನ್ಡೆಪ್ತ್ ಆಗಿ ಸ್ಟಡಿ ಮಾಡಬೇಕು. ಇಲ್ಲಿ ನೋಡ್ಬೇಕು. 5 5 25, 6 36, 7 7 49. ಇದು 49 ಮೈನಸ್ ಆಗ್ಬಿಟ್ಟಿರೋದು. ಇಲ್ಲಿ ಆಗ್ತಾ ಇಲ್ಲ. 8 8 64, 7 7 49. ಒಂದು ಮೈನಸ್ ಆಯ್ತು, ಇದು ರಾಂಗ್ ಇದೆ. 8 8 64, 5 5 25, 6 36, 7 49, 8 8 64. ಅವ್ನು ಲೆಕ್ಕ ಈಗ ಮಾಡಿದಾನೆ. 49ಅನ್ನ ಒಂದು ಮೈನಸ್ ಮಾಡಿ ಇದನ್ನ ಸಂಖ್ಯೆ ಕಮ್ಮಿ ಮಾಡ್ಬಿಟ್ಟು 48 ಮಾಡಿಟ್ಟಿದ್ದಾನೆ ಅಷ್ಟೇ, ಕನ್ಫ್ಯೂಸ್ ಮಾಡೋದಕ್ಕೆ. ಅವಾಗ ನೀವೇನ್ ಮಾಡಬೇಕು? ಈ 3ಅನ್ನ ಕರೆಕ್ಟಾಗಿ ನೋಡ್ಕೊಂಡು ಇದು ರಾಂಗ್ ಅಂತ ಗೊತ್ತಾದಾಗ ಇದನ್ನ ಆನ್ಸರ್ ಅಂತ ಟಿಕ್ ಮಾಡ್ಕೋಬೇಕು. ಆಯ್ತಾ?